ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಸನ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಯಾಕೆ ಅಂತ ಅಂದರೆ ನಾವು ವಿತೌಟ್ ಝೀರೋ ಪ್ಲ್ಯಾನ್ ಮುರುಡೇಶ್ವರಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು 5-6 ಗಂಟೆಯಲ್ಲಿ, ಸಂಜೆ 5-6 ಗಂಟೆಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು 1 ಅವರಲ್ಲಿ ರೆಡಿ ಆಗಿಬಿಟ್ಟು ಇವಾಗ ಹಾಸನ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀವಿ. ಯಾರ್ಯಾರು ಅಂತಂದರೆ ನಮ್ಮ ತಂಗಿ, ನಮ್ಮ ಆಂಟಿ ಆ್ಯಂಡ್ ನಮ್ಮ ಅಮ್ಮ ಆ್ಯಂಡ್ ನಮ್ಮ ಅಕ್ಕನೂ ಇದ್ದಾಳೆ. ಈಗ 9:40 ನೈಟ್ ಟ್ರೈನ್ ಇದೆ. ನಾವು ಹೋಗಿ ತಲುಪೋದು ಮೋಸ್ಟ್ಲಿ 6 ಗಂಟೆ ಅಂತ ತೋರಿಸ್ತಾ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ಏನು ಮಂಗಳೂರು, ಮುರುಡೇಶ್ವರ, ಸುಬ್ರಹ್ಮಣ್ಯಕ್ಕೆ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ. ಇವಾಗ ಫಸ್ಟು ಮುರುಡೇಶ್ವರಕ್ಕೆ ಹೋಗಿ ಹಂಗೆ ರಿಟರ್ನ್ ಮಂಗಳೂರು, ನೆಕ್ಸ್ಟ್ ಹಾಸನಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಗೈಸ್, ನಮ್ಮ ಜೊತೆ ನಮ್ಮ ಇನ್ನೊಬ್ಬರು ಆಂಟಿನೂ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಪಾಪ ನಾವು ಹೇಳೇ ಇರಲಿಲ್ಲ ಈ ಥರ ಪ್ಲ್ಯಾನು, ಹೋಗ್ತಾ ಇದ್ದೀವಿ ಏನು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದಕ್ಕೆ ಅವರು ಬೇಗ ರೆಡಿಯಾಗಿ ಹೊರಟು ಬಂದರು. ನಾವು ನಿಜವಾಗ್ಲೂ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ರಿಸರ್ವೇಷನ್ ಆದರೂ ಮಾಡ್ಕೋಬೋದಿತ್ತು ಅನ್ನಿಸ್ತಿದೆ. ನಮ್ಮಮ್ಮ ಯಾವುದೋ ಒಂದು ಗಾದೆ ಹೇಳಿತ್ತು, ನನಗೆ ಈಗಲೂ ನಗು ಬರ್ತಾಯಿದ್ದು. ಹೊರಗೆ ಜುಗ ಒಳಗೆ ಬಗ ಅನ್ನೋ ಥರ ನಾವು ಇಷ್ಟೆಲ್ಲ ರಶಲ್ಲಿ ನಿಂತ್ಕೊಂಡು ಕೂತ್ಕೊಂಡಿದ್ರು ಸೆಟ್ ಆಟ ಆಡ್ತಾ ಇದ್ದೀವಿ. ಇದು ಗೇಮ್ ಆಡೋಕ್ಕೆ ಏನು ಬುಕ್ಕು ಪೆನ್ನು ಏನೂ ಇಲ್ಲ. ಬಟ್ ಪರ್ಸಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ರಿಸಿಪ್ಟ್ ಶೀಟ್ ಇತ್ತು, ಅದ್ರ ಮೇಲೆ ಬರ್ಕೊಂಡು ಮೆಡಿಸಿನ್ ಹಾಕೊಡ್ತಾರಲ್ಲ, ಆ ಕವರ್ನ ಹರ್ಕೊಬಿಟ್ಟು ಗೇಮ್ನ ಆಟ ಆಡ್ತಾಯಿದ್ದೀವಿ. ಯಾಕಂತ ಅಂದರೆ 9 to 10 hours ಜರ್ನಿ ಬೇಗ ಕಳಿಬೇಕು ಅಂತ. ಗೈಸ್, ಇವಾಗ ಮುರುಡೇಶ್ವರಗೆ ಬಂದು ಇಳಿದಿದ್ದೀವಿ. ಟೈಮು 6:30. ನೆಕ್ಸ್ಟು ರೂಮ್ ಮಾಡೋಣ ಅಂತ ಇದ್ದೀವಿ. ಇಲ್ಲ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬೀಚ್ ಹತ್ರ ಇಳಿದಿದ್ದೀವಿ. ಆ್ಯಕ್ಚುಲಿ ನಾವು ಮಾತ್ರ ರೆಡಿಯಾಗಿರೋದು, ಅಮ್ಮ ಅವರೆಲ್ಲ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ಬೀಚ್ ನೋಡೋಣ ಅಂತ ನಾನು, ನನ್ನ ತಂಗಿ, ಆಂಟಿ ಬಂದಿದ್ದೀವಿ. ತುಂಬ ಜಾರ್ಕೆ ಇದೆ. ಬೆಳಗ್ಗೆ ಇಷ್ಟೊಂದು ಇರಲೇ ಇಲ್ಲ ವೇವ್ಸು. ಕಣ್ಣು ಬಿಡೋಕ್ಕೆ ಆಗ್ತದೆ. ನಿಜವಾಗೂ ಸೂಪರ್ ಆಗಿದೆ. ಬಟ್ ಆಟ ಆಡೋಕ್ಕೆ ಬಿಡ್ತಿಲ್ಲ. ಆ ಕಡೆ ಆಟ ಆಡ್ತಾ ಇದ್ದಾರೆ. ಹೋಗಬೇಕು, ದೇವ್ರ ದರ್ಶನ ಮಾಡ್ತೀನಿ. ಈಗ ತಿಂಡಿ ಮಾಡೋಣ ಅಂತ ಬಂದ್ವಿ. ತಿಂಡಿ ತಿಂದ್ಬಿಟ್ಟೆ ದರ್ಶನಕ್ಕೆ ಹೋಗೋಣ ಅಂತ. ಯಾಕಂದರೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಎಲ್ರಿಗೂ. ಆಮೇಲೆ ತಿಂಡಿ ತಿಂದಲ್ಲೇ ದರ್ಶನಕ್ಕೆ ಹೋದರೆ ತುಂಬ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ಅಲ್ಲಿ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ರಶ್ ಇದೆಯೋ ಅಥವಾ ಫ್ರೀ ಇದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ತಿಂಡಿ ಮಾಡಿಬಿಟ್ಟೆ ದರ್ಶನಕ್ಕೆ ಹೋಗೋಣ ಅಂತ ತಿಂಡಿ ತಿಂತಾ ಇದ್ದೀವಿ. ಇಲ್ಲಿ ದೋಸೆ ಮತ್ತು ಪಲಾವ್ ಅಷ್ಟೇ ಇದ್ದಿತ್ತು, ಅದನ್ನೇ ತೊಗೊಂಡ್ವಿ. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಲಗೇಜ್ ಎಲ್ಲರೂ ಒಂದು ಕಡೆ ಶಿಫ್ಟ್ ಮಾಡಬೇಕು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಂದ್ವಿ ದೇವಸ್ಥಾನದ ಹತ್ರ. ವೆಲ್ಕಮ್ ಟು ಮುರುಡೇಶ್ವರ. ದೇವಸ್ಥಾನದ ಒಳಗಡೆ ಬಂದ್ವಿ. ಓ ದೇವ್ರೆ, ನೋಡಿ ಅಲ್ಲಿ ಎಷ್ಟು ರಶ್ ಇದೆ. ಹೋಗೋಕ್ಕಾದ್ರೂ ಆಗುತ್ತಾ ಕ್ಯೂವಲ್ಲಿ? ಈಗ ದೇವಸ್ಥಾನದ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ, ವೀಡಿಯೋ ಫೋಟೋ ಏನೋ ತೆಗೋಂಗಿಲ್ಲ. ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬೇರೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಸೌಂಡ್ ಬೇರೆ ಬರ್ತಿದೆ, ಭಯ ಆಗ್ತಿದೆ. ಸಕ್ಸಸ್ಫುಲಿ ಮಿಷನ್ ಕಂಪ್ಲೀಟೆಡ್ ಅನ್ನೋ ಥರ ಕಂಪ್ಲೀಟಾಗಿ ವೀಡಿಯೋ ಮಾಡಿದೆ. ಬಟ್ ಭಯ ಆಗ್ತಿತ್ತು, ಏನಾದರೂ ಫೋನ್ಗೇನು ಕಿತ್ಕೊಬಿಟ್ರೆ ಏನು ಕತೆ ಅಂತ. ಆದರೂ ಪರವಾಗಿಲ್ಲ, ಮಾಡ್ಕೊಬಂದೆ. ಈಗ ಇಲ್ಲಿ ಗಣೇಶನ ಗುಡಿ ಇದೆ, ಅದಕ್ಕೆ ದರ್ಶನ ಮಾಡೋಣ ಅಂತ ಬಂದ್ವಿ. ಇನ್ನು ಅದ್ರ ಪಕ್ಕನೇ ಒಂದು ಆಂಜನೇಯಂದು ಚಿಕ್ಕ ಗುಡಿ ಇದೆ, ಅದಕ್ಕೆ ನಮಸ್ಕಾರ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಮೇಲ್ಗಡೆ ಏನೋ ಒಂಥರ ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ. ಎಲ್ಲ ಋಷಿಗಳು ತಪಸ್ಸು ಮಾಡೋ ಥರ ಒಂದು ಪ್ಲೇಸ್ ಮಾಡಿ. ಅದಾದಮೇಲೆ ಅದ್ರ ಪಕ್ಕ ಇನ್ನೊಂದು ಚಿಕ್ಕ ಗುಡಿ ಇದೆ, ಸುಬ್ರಹ್ಮಣ್ಯ ಗುಡಿ. ಎಲ್ಲ ದೇವರುಗಳು ಒಂದೇ ಕಡೆ ಇರೋ ಥರ ಸುತ್ತ ಹಂಗೆ ದೇವಸ್ಥಾನಗಳನ್ನ ಮಾಡಿದ್ದಾರೆ.
ಅದಾದಮೇಲೆ ಇಲ್ಲಿ ಸ್ವರ್ಣರಥ ಇದೆ, ಚಿಕ್ಕ ಅದು ಒಂಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದಾದಮೇಲೆ ಇಲ್ಲಿ ಇದು ಪಾರ್ವತಿ ಗುಡಿ, ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ, ಮಂಗಳಾರತಿ ತಗೊಂಡೆ. ಎಲ್ಲ ದೇವರು ಇಲ್ಲೇ, ಪಾರ್ವತಿ, ಶಿವ, ಗಣೇಶ ಎಲ್ಲ ದೇವಸ್ಥಾನಗಳನ್ನ ನೋಡಿದ್ವಿ, ದರ್ಶನ ಎಲ್ಲ ಆಯಿತು. ಈಗ ಅಲ್ಲಿ ಲಡ್ಡು ಕೊಡ್ತಾಯಿದ್ರು, ದುಡ್ಡು ಕೊಟ್ಟು ತಗೊಂಡ್ವಿ ಲಡ್ಡು ಪ್ರಸಾದನ. ಇಲ್ಲಿ ನಿಜವಾಗ್ಲೂ ಇಲ್ಲಿಂದ ನೋಡೋಕ್ಕೆ ಶಿವನ ಸ್ಟ್ಯಾಚು ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಚಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಅಂದರೆ ಇವಾಗ ಬಿಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲು. ಒಂಚೂರು ಗಾಳಿ ಬಂದರೆ ಅದೇ ಒಂಥರ ಸ್ವರ್ಗ. ರಥ ತೆಗಿಯಲ್ಲಿ ಅಲ್ಲ, ಸಿಕ್ಕಾಪಟ್ಟೆ ಅಲ್ಲಿಗೆ ಹೋಗಂಗಿಲ್ಲ. ವೆಲ್ಕಮ್ ಟು ಶಿವ ಸ್ಟ್ಯಾಚು ಮುರುಡೇಶ್ವರ. ಇಲ್ಲೂ ಒಂದಿದೆ, ಏನು ರಾವಣಂಗೆ ಬಾಲಕನ ರೂಪದಲ್ಲಿ ಬಂದ್ಬಿಟ್ಟು ಶಿವಲಿಂಗ ಇಸ್ಕೊಳುತ್ತಲ್ಲ ಗಣೇಶ, ಆ ಸ್ಟ್ಯಾಚು ಅಲ್ಲಿಂದ ತೆಗಿಬೇಕಂತ. ಅದಾದಮೇಲೆ ಅಲ್ಲಿ ರಥ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ಲೇಸ್ ಇದು. ನಿಜವಾಗ್ಲೂ ಇಲ್ಲಿಂದ ನಿಂತ್ಕೊಂಡು ಈ ವ್ಯೂನ ನೋಡ್ತಾ ಇದ್ರೆ ನೀವೇ ನೋಡ್ತಿದ್ರಲ್ವ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ಇಲ್ಲೇ ಇದ್ಬಿಡ್ಬೇಕು ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ನನಗಂತೂ ಈ ಪ್ಲೇಸಿಗೆ ಬರಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಇದು ಮತ್ತು ಇನ್ನೊಂದು ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಅದು ಯಾವಾಗ ಕಾಲ ಕೂಡೋರುತ್ತೋ ಗೊತ್ತಿಲ್ಲ. ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಒಂದಿನ ಬೇಕೇ ಬೇಕು, ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಪ್ಲೇಸ್ನ. ಹಾಗಾಗಿ ಇಲ್ಲಿ ಯಾವುದೋ ಪೂಜೆ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ ಅದರ ಫ್ಯಾಮಿಲಿ. ಶ್ರೀ ಸುಂದರ ರಾಮೇಶ್ವರ ಟೆಂಪಲ್ ಇದು ಚೆನ್ನಾಗಿದೆ ನಿಜವಾಗ್ಲೂ, ಇಲ್ಲಿಂದ ಬ್ಯೂಟಿಫುಲ್. ಮುರುಡೇಶ್ವರ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಇವಾಗ. ನೋಡೋಣ ಟ್ರೈನ್ ಬರುತ್ತೆ ಇನ್ನೇನು 5 ಮಿನಿಟ್ಸ್ ತೋರಿಸ್ತಾ ಇದೆ. ಫೈನಲಿ ಮುರುಡೇಶ್ವರ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಬೀಚಲ್ಲೂ 2-3 ಗಂಟೆ ಆಟ ಆಡಿದ್ವಿ. ಅದಂತೂ ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು, ಖುಷಿ ಆಯಿತು. ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಟ್ರೈನ್ ಇವತ್ತಂತೂ ಸ್ವಲ್ಪ ಫ್ರೀ ಆಗೈತೆ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.